ಇವನ ಜೊತೆಗೆ ಚಿನ್ನಪ್ಪ ಪೂಜಾರಿ ಕೂಡ ಮಾತನಾಡಿದ ರೈತ ಮುಖಂಡರು ಈ ಒಂದು ಹೋರಾಟದ ರೂವಾರಿ ಕೂಡ ಅವರು ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ರೈತರ ಜೊತೆಗೂಡಿ ಮಾಡಿದ್ರು. ಅವರೇನು ಹೇಳ್ತಾರೆ ನೋಡೋಣ ಬನ್ನಿ. ಸರ್ಕಾರ ಈಗೇನು 3,300 ರೂಪಾಯಿ ಕೊಡೋಕೆ ತಯಾರಾಗಿದೆ. ಇದ್ರ ಬಗ್ಗೆ ರೈತ ಹೋರಾಟಗಾರರಾಗಿರುವಂಥದ್ದು ಮತ್ತು ಗುರ್ಲಾಪುರ ಹೋರಾಟದಲ್ಲಿ ಭಾಗಿಯಾಗಿ ಮುಂದಾಳತ್ವ ವಹಿಸಿಕೊಂಡಿರುವಂಥ ಚಿನ್ನಪ್ಪ ಪೂಜಾರಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಈಗಷ್ಟೇ ಸಕ್ಕರೆ ಸಚಿವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿರುವಂಥದ್ದು ಕಬ್ಬಿಗೆ ಪ್ರತಿ ಟನ್ಗೆ 3,300 ರೂಪಾಯಿ ನಾವು ಕೊಡ್ತೇವೆ ಅನ್ನುವಂಥದ್ದು. ಈಗಾಗಲೇ ಏನು ನಮ್ಮದು 3,500 ರೂಪಾಯಿ ಬೇಡಿಕೆ ಇತ್ತು. 3,000 ರೂಪಾಯಿ 400 ಕೊಡಲೇಬೇಕು ಅನ್ನೋಂಥ ಒತ್ತಾಯನ ಸರ್ಕಾರಕ್ಕೆ ಕಾರ್ಖಾನೆ ಮಾಲೀಕರ ಕೊಟ್ಟೆ ಚಾಲೂ ಮಾಡಬೇಕು ಅನ್ನೋಂಥ ಒತ್ತಾಯ ಇತ್ತು. ಈಗ ಅವರ 3,100 ರೂಪಾಯಿ ಕೊಡ್ತು ಅಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೂಡ ಮುಖ್ಯಮಂತ್ರಿಗೆ ಮಾತಾಡಿದ್ದೆ. ಇದೀಗ ಇಲ್ಲ ನೀವು 3,400 ರೂಪಾಯಿ ಕೊಡಲೇಬೇಕು, ಯಾವುದೂ ಇಲ್ಲ, ಅವ್ರು 50 ರೂಪಾಯಿನೂ ಅಂದರು. 50 ಆಗಲ್ಲಣ್ಣ, ನಮ್ಮ 3,200 ಕೊಡಬೇಕು, ಇಲ್ಲ 400 ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೆ ಇದೀಗ ಒಂದು ಅರ್ಧ ಗಂಟೆಯಿಂದ. ಈಗ ಗುಲಾಲ್ ಹಚ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದರ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಂತಹ ಚಿನ್ನಪ್ಪ ಪೂಜಾರಿ ಅವರು ನನ್ನ ಜೊತೆಗಿದ್ದಾರೆ. ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೇಳ್ತೇನೆ. ಗುರ್ಲಾಪುರದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಸರ್ಕಾರ 100 ರೂಪಾಯಿ ಕರೆ ಮಣದು ಬಂದೈತಿಲ್ಲ, ನಮ್ಮ ಲೀಡರ್ ಬರಲಿ ಅಂತೇಳಿ ಅಚಾನಕವಾಗಿ ಅದು ಒಂದು ಆಕ್ರೋಶವಾಗಿ ಖುಷಿಯಾಗಿ ಮಾಡ್ತಿರ್ಬೋದು, ಸಂತೋಷ. ಇದು ಕಬ್ಬಿನ ಬೆಲೆ ನಿಗದಿ 3,300 ಕೊಡ್ಬೋದು, 400 ಕೊಡ್ಬೋದು, ಇದು ಒಂದೇ ವ್ಯವಹಾರ ಇಲ್ಲ. ಯಾಕಂದರೆ ನಮ್ಮದು ಕಾರ್ಖಾನೆ ಇವತ್ತೇನು ಶುಗರ್ ಎನ್ನುವಂಥದ್ದೇನು ಸಿಸ್ಟಮೆಟಿಕ್ ಐತಿ. ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ಬೇಕಾಗೈತಿ. ನಮ್ಮ ರಿಕವರಿ ಒಳಗೆ ಮೋಸ ಆಗತ್ತೈತಿ, ತೂಕದಾಗ ಮೋಸ ಆಗತ್ತೈತಿ, ಮತ್ತು ಕೆಲವು ಹಲವಾರು ರೀತಿಯಿಂದ ಮೋಸ ಆಗತ್ತವೆ. ಅದನ್ನು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕಾಗೈತಿ. ಮತ್ತು ಈಗ ಏನು ಬೇಕಾದ್ರೆ ಇವತ್ತು ವಿಜೃಂಭಣೆ ನಮ್ಮ ರೈತರು ನಾಳೆ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆ SP ಅವರು, ಶುಗರ್ ಮಂತ್ರಿಯವರು ಏನು ಕಾನೂನಾತ್ಮಕವಾಗಿ ಏನು ಅಲ್ಲಿ ಆಗೈತಿ ಆರ್ಡರ್ ಕಾಪಿಯನ್ನು ಅವರು ತಂದು ಒಂದು ನಿಯೋಗನ ಒಯ್ತಕ್ಕಂಥದ್ದು ಕೂಡ ಒಪ್ಕೋಬೇಕಾಕತಿ. ಅವ್ರಿನ್ನ 4 ದಿವಸ ಬಿಟ್ಟು ನಿಯೋಗ ಹೋಗಿಲ್ಲ. ನಾವು ಕೂಡ ರೈತರು ಹೋರಾಟ ಮಾಡಿ 3,300ಕ್ಕೆ ನಿಮ್ಮದು ಸಹಮತಿ ಇದೆಯಾ? ನಾನು ಜನ ಒಬ್ಬರೇ, ನಂದೇನು ಸಹಮತಿ ಇರುತ್ತೆ, ನನಗೇನು ತೊಂದರೆ ಆಗುತ್ತೆ, ನನಗೂ ಕೂಡ ಖುಷಿ ಆಗುತ್ತಲ್ಲ. ಈಗ ಇನ್ನೂ 100 ರೂಪಾಯಿ ಸಿಗಬೇಕು, ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ನಾನು ಜವಾಬ್ದಾರಿ ಇದ್ದೀನಿ, ನಾನು ರಾಜ್ಯಾಧ್ಯಕ್ಷ ಇದ್ದೀನಲ್ಲ, ನನಗೆ ಜವಾಬ್ದಾರಿ ಇದೆ. ನಾನು ಹೋಗಿ ಮತ್ತೆ ಅಲ್ಲಿ ಚಿಂತನೆ ಮಾಡ್ತೀವಿ. ಈ ಕಾರ್ಖಾನೆಗಳ ಮಂಡತನಕ್ಕೆ, ಈ ಸರ್ಕಾರಗಳ ಮಂಡತನಕ್ಕೆ ಈ ಜನಾಂದೋಲನ ಆಯ್ತಲ್ಲ, ಅದು ಒಂದು ದೊಡ್ಡ ಸಂತೋಷ ನನಗೆ. ಇನ್ನು ಮುಂದೆ ಏನು ಕಬ್ಬಿನ ಬಿಲ್ ಫಿಕ್ಸ್ ಆದರೂ ಗುರ್ಲಾಪುರದಲ್ಲೇ ಆಗುತ್ತೆ. ಕಾರ್ಖಾನೆಯವ್ರು ಎಷ್ಟು ಬಿಲ್ ಕೊಡಬೇಕು, ಸರ್ಕಾರ ಎಷ್ಟು ಕೊಡಬೇಕು ಅನ್ನುವಂಥದ್ದು ಕೂಡ ಗುರ್ಲಾಪುರ ಅದು ನಮಗೆ ಹಂತದಲ್ಲಿ ರೈತರಿಗೆ ಗೆಲುವಾಗಿದೆ. ಇವತ್ತು ಸಂತೋಷ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೂ ಇನ್ನೂ ಕೂಡ ನಾನು ಚರ್ಚೆ ಮಾಡಬೇಕಾಗಿದೆ. ನಾನು ವೇದಿಕೆಗೆ ಹೋಗಬೇಕು. ಸಂತೋಷ ರೈತರಿಗೆ. ಯಾಕಂದ್ರೆ ಸ್ವಲ್ಪ ನಮ್ಮ ರೈತರು ಹೇಗಂದರೆ ಅಗ್ರೆಸ್ ಆಗಿಬಿಡ್ತಾರೆ, ಸ್ವಲ್ಪ ಅವ್ರು ಸಿಕ್ತಲ್ಲಪ್ಪ ಅಂದ್ಬಿಡ್ತಾರೆ, ಹಂಗೂ ಒಂಥರ ಆಗಿದೆ. ನಾನು ಜವಾಬ್ದಾರಿ ಇದೆ, ನಾನು ಹೇಳೋಕ್ಕಾಗಲ್ಲ, ಅಲ್ಲಿ ಕೂಡ ತೀರ್ಮಾನ ಮಾಡ್ತೀನಿ. ಆದರೂ ಅಧಿಕೃತವಾಗಿ ನಾಳೆಯೂ ಕೂಡ ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ತಾವೆಲ್ಲ ರೈತರು ಭಾಗವಹಿಸ್ರಿ. ಅಧಿಕೃತವಾಗಿ ಮಂತ್ರಿ ಬರ್ತಾರೋ, ಜಿಲ್ಲಾಡಳಿತ ಬರ್ತೈತಿ, ಇದನ್ನು ಬಂದು ಅವ್ರು ಅಧಿಕೃತವಾಗಿ ನಮಗೆ ಲೆಟ್ರ್ ಕೊಡ್ಬೇಕು, ನಮ್ಮ ಸಂಘಕ್ಕೆ ಲೆಟ್ರ್ ಕೊಡ್ಬೇಕಾ? ಹೌದು, ಸಂಘಕ್ಕೆ ಬಂದಾಗ ಶುಗರ್ ಮಂತ್ರಿ ಲೆಟ್ರ್ ಕೊಡ್ತಕ್ಕಂಥದ್ದು ಆಗ್ಬೇಕು. ಕೊಟ್ಟು ಈ ರೀತಿ ನಿಮಗೆ 15 ದಿವಸನಾಗ ನಾವು ಬಿಲ್ ಕೊಡಿಸ್ತೀವಿ, ಮತ್ತು ಅದೇ ರೀತಿಯಾಗಿ ನಿಮಗೆ ನಿಯೋಗ ಹೋದಾಗ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡ್ತೀವಿ ಅನ್ನುವಂಥ ನಿಯೋಗ ಹೋದ ಮುಖ್ಯಮಂತ್ರಿಗೆ ಒಯ್ಯತಕ್ಕಂಥದ್ದು ಕೂಡ ಇವತ್ತು ಶುಗರ್ ಮಂತ್ರಿಯವರು ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಂಡು ಹಂಗೆ ಬರೋಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ಇನ್ನೂ ಒಂದು ದಿವಸ ಕಾಯಿದ್ರೆ ಕಾಯ್ತು. ನಾಳೆ ಎಲ್ಲರೂ ಕಾಯ್ತೀವಿ, ಏನು ತೊಂದರೆ ಇಲ್ಲ. ಶುಗರ್ ಮಂತ್ರಿಯವರು ಕಡ್ಡಾಯವಾಗಿ 1 ಗಂಟೆ ಕಡ್ಡಾಯವಾಗಿ, 1 ಬಿಟ್ಟು 2 ತಾಸು ಆಗಲಿ ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು. ಯಾಕಂದ್ರೆ ನಾವು ಮುಖ್ಯಮಂತ್ರಿ ಕರೆದ್ರೆ ಹೋಗಿಲ್ಲ, ಮುಖ್ಯಮಂತ್ರಿ ಕರೆದ್ರೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ ಇದು ಕಬ್ಬಿನ ವ್ಯವಹಾರದ ಬಗೆಹರಿಸ್ಕೋದು. ಆಮೇಲೆ ಕೆಲವು ಏನು ಸುಧಾರಣೆ ಮಾಡಬೇಕಾಗೈತಿ ಶುಗರ್ ಕಮಿಷನರ್ ಇಲಾಖೆಯನ್ನು, ಅದನ್ನು ಆಮೇಲೆ ಇದೆ ಅಂತೇಳಿ ಬಿಟ್ಟಿದ್ದೀವಿ ಅಷ್ಟೇ. ಈಗ ತೃಪ್ತಿ ಸ್ವಲ್ಪ ಆಗಿದೆ, ರೈತರು ಹೋಗಿ ನಾನು ತೀರ್ಮಾನ ಮಾಡ್ತೀನಿ. ಸೊ ಇದಿಷ್ಟು ಸದ್ಯ ಈಗ ರೈತರಿಗೆ ಒಂದು ಹಂತದಲ್ಲಿ ತೃಪ್ತಿಯಾಗಿದೆ. ವೇದಿಕೆಗೆ ಹೋಗಿ ಮತ್ತೆ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನ ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ಅವರು ಹೇಳ್ತಾ ಇರುವಂಥದ್ದು. ಇದು ಚಿನ್ನಪ್ಪ ಪೂಜಾರಿ ಅವರು ಹೇಳ್ತಾ ಇರುವಂಥ ಮಾತಾಡ್ರೆ. ಇನ್ನು ರೈತರು ಕೂಡ ಸ್ಥಳದಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಗುರ್ಲಾಪುರ ಬಳಿ, ಅವರು ಕೂಡ ಈಗ ಮಾತನಾಡ್ತಿದ್ದಾರೆ. ಅವರು ಕೂಡ ಖುಷಿಯನ್ನ, ಸಂಭ್ರಮವನ್ನು ವ್ಯಕ್ತಪಡಿಸ್ತಾರೆ. ಅವರ ಭಾವನೆ ಏನಿತ್ತು ನೋಡೋಣ ಬನ್ನಿ. ಫ್ಯಾಕ್ಟ್ರಿ ಅವ್ರು ಏನು ಮಂಡತನ ಮಾಡಿದ್ರು, ನಮಗೊಂದಿಷ್ಟೆಲ್ಲ ಒಳಕಿತ್ತು. ಯಾವ ರೀತಿ ಹೋರಾಟ ಮಾಡೋದು, ಹೈವೇಗೆ ಹೋಗೋದು, ಇಲ್ಲೇ ಮಾಡೋದು, ಚಳವಳಿ ರೂಪ ಬೇರೆ ತಗೊಳ್ಳೋದು, ಫ್ಯಾಕ್ಟ್ರಿ ಅವ್ರನ್ನ ಯಾವ ರೀತಿ ಭಾಗಿಸ್ಬೇಕು ಅಂತೇಳಿ ಸಾಕಷ್ಟು ಜಾರಿ ಚರ್ಚೆಯನ್ನು ಮಾಡಿದಾಗ ನನಗನ್ನಿಸ್ತು ನಂಜುಂಡಸ್ವಾಮಿ ಅವರ ತತ್ವ ಹೆಂಗಿತ್ತು ಅಂದ್ರೆ, ಸರ್ಕಾರ ನಾವಿದ್ದಲ್ಲಿ ಬರಬೇಕು, ಅಧಿಕಾರಿಗಳು ನಾವಿದ್ದಲ್ಲಿ ಬರಬೇಕು. ತಾವು ನೋಡಿದಿರಿ, ನಾನು ವೇದಿಕೆ ಬಿಟ್ಟು ಒಂದು ಕ್ಷಣ ಹೊರಗೆ ಹೋಗಲಿಲ್ಲ. ಯಾಕಂದ್ರೆ ರೈತರನ್ನ ಮಣ್ಣು ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಆಮೇಲೆ ರೈತ ಸಂಘದ ಹೆಸರು ಕೆಡಿಸೋ ಸಲುವಾಗಿ ನನ್ನನ್ನು ಮೀಟಿಂಗ್ ಒಯ್ಯಬೇಕು, ಚರ್ಚೆ ಮಾಡ್ಲಿಕ್ಕೆ ಒಯ್ಯಬೇಕು, ಚುನಾವಣೆ ಒಯ್ಬೇಕಂತ ಮಾಡಿದ್ರು. ಅದು ಸಾಧ್ಯ ಆಗಲಿಲ್ಲ. ರೈತರ ಮಧ್ಯದಲ್ಲಿ ಚರ್ಚೆ ಆಯಿತು.
ರೈತ ಸಂಘ ಪ್ರಾಮಾಣಿಕ ಅದ, ಚುನಪ್ಪ ಪೂಜಾರಿ ಗುರುಜಿ ಪ್ರಾಮಾಣಿಕ ಅದಾರ, ರೈತರಿಗೆ ಗೆಲುವಾಗ್ಯದ. ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾಧ್ಯಮದವ್ರಿಗೆ. ಯಾಕಂದ್ರೆ ರಾಜ್ಯ ರಾಷ್ಟ್ರ ಸಚಿವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕಣ್ಣು ತೆಗೆದು ಇವತ್ತು ನಮಗೆ ನ್ಯಾಯ ಸಿಗಲಿಕ್ಕೆ ನೀವೆಲ್ಲ ನಮ್ಮ ರಾಜ್ಯದ ಮಾಧ್ಯಮದವ್ರು ಸಹಕಾರ ಮಾಡಿದಿರಿ. ಅನ್ನದಾತರ ಪರವಾಗಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಧನ್ಯವಾದಗಳು ಸಲ್ಲಿಸ್ತೀನಿ. ಹೋರಾಟ ಮುಂದುವರಿಯುತ್ತಾ ಮುಗಿಸ್ತಾರ ಇಲ್ಲಿಗೆ? ಹೋರಾಟ ಮುಕ್ತಾಯ ಸರ್, ಇವತ್ತು ಮುಕ್ತಾಯ ಸರ್, ನಮಗೆ ಗೆಲುವಾಗ್ಯದ. ಏನು ಮಂಡತನ ಮಾಡಿದ್ರು, ನಮಗೊಂದಿಷ್ಟು ಎಲ್ಲ ಒಳಕಿತ್ತು. ಯಾವ ರೀತಿ ಹೋರಾಟ ಮಾಡೋದು, ಹೈವೇಕ್ ಹೋಗೋದು, ಇಲ್ಲೇ ಇದು ರೈತರ ಮಾತಾಡಿದ್ರೆ ಇನ್ನು ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಸಹದೇವ್ ಕೂಡ ಇದ್ದಾರೆ. ಸಹದೇವ್, ಸಹಜವಾಗಿ ಅದೊಂದು ವಿಶೇಷವಾದಂಥ ಗೆಲುವು ಅವರಿಗೆ, ಯಾಕೆಂದರೆ ಯಾರು ಕೂಡ ನಿರೀಕ್ಷೆ ಇಟ್ಕೊಂಡಿರಲ್ಲ. ಒಂದು ಅಳಕಿತ್ತು ಅವ್ರು ಮಾತಾಡ್ತಾ ಇರುವಂಥ ಪದಗಳನ್ನೇ ಗಮನಿಸೋದಾರೆ ಸ್ವಲ್ಪ ಅಳಕಿತ್ತು ಸರ್ಕಾರ ಏನಾದರೂ ಮಾಡತ್ತ ಅಂತ. ಆದರೆ ಅಂತಿಮವಾಗಿ ಸರ್ಕಾರ ರೈತ ಪರವಾದಂಥ ನಿಲುವನ್ನು ತೆಗೆದುಕೊಂಡಿದೆ. ಈಗ ಸ್ಥಳದಲ್ಲಿ ಯಾವ ರೀತಿಯಂಥ ವಾತಾವರಣ ಇದೆ ಒಂದು. ಅಟ್ ದ ಸೇಮ್ ಟೈಮ್ ಈಗ ಚಿನ್ನಪ್ಪ ಪೂಜಾರಿ ಅವರು ಟಿವಿ ನನ್ನ ಜೊತೆಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ನಾನು ಈಗಲೇ ಘೋಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ರೈತರ ಜೊತೆಗೆ ಹೋಗ್ತೀನಿ, ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಂತಿಮವಾಗಿ ನಿರ್ಧಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಈ ಮೂಲಕ ಒಂದು ಫುಲ್ ಸ್ಟಾಪ್ ಇಡದೇ ಇದ್ರು ಕೂಡ ಒಂದು ಕಾಮ ಇಟ್ಟಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಅವರು ಕನ್ವಿನ್ಸ್ ಆಗಿದ್ದಾರೆ ರೈತರು. ನಾಳೆ ಕೂಡ ಪ್ರತಿಭಟನೆ ನಡೆಯುತ್ತಾ, ನಾಳೆ ಏನಾಗುತ್ತೆ, ಜೊತೆಗೆ ಸಚಿವರು ಬರಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಿರೀಕ್ಷೆಗಳೇನಿದೆ? ಪ್ರಮೋದ್, ಏನು ಗುರ್ಲಾಪುರದಲ್ಲಿ ಕಳೆದ 9 ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವಾದವು. ಇಲ್ಲಿ ಪ್ರಮುಖವಾಗಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ರೈತರು ಹೋರಾಟವನ್ನು ಮಾಡ್ಕೊಂಡ್ಬಂದ್ರು. ಈ ಹೋರಾಟಕ್ಕೆ ವಿವಿಧ ಮಠಾಧೀಶರು, ಶ್ರೀಶೈಲ ಸ್ವಾಮಿ ಜಗದ್ಗುರುಗಳಾಗಿರ್ಬೋದು, ಕಾಡಸಿದ್ದೇಶ್ವರ ಸ್ವಾಮೀಜಿಗಳಾಗಿರ್ಬೋದು, ಅದರ ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಆಗಿರ್ಬೋದು, ಹೀಗೆ ವಿಜಯೇಂದ್ರ ಆಗಿರ್ಬೋದು, ಅವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಏನು ಒಂದು ಕಡೆ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು, ಅದರ ಜೊತೆಗೆ ರೈತರ ಜೊತೆಗೆ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ರು. ನಿರಂತರವಾಗಿ ಹೋರಾಟಕ್ಕೆ ಮರೆದಂತಹ ಸರ್ಕಾರ ಇದೀಗ 3,300 ರೂಪಾಯಿ ಪ್ರತಿ ಟನ್ಗೆ ಕೊಡೋಕೆ ನಿರ್ಧಾರ ಮಾಡಿರುವಂಥದ್ದನ್ನ ಗುರ್ಲಾಪುರದ ಗ್ರಾಮದಲ್ಲಿ ಏನು ಹೋರಾಟ ನಡೆದಿದೆ ಅಲ್ಲಿರುವಂಥವರು ಸ್ವಾಗತ ಮಾಡಿ ಸಂಭ್ರಮಾಚರಣೆ ಕೂಡ ಮಾಡಿರುವಂಥದ್ದು. ಆದರೆ ಇದರ ಮುಂದಾಳತ್ವವನ್ನು ವಹಿಸಿದ್ದಂತಹ ಚುನ್ನಪ್ಪ ಪೂಜಾರಿ ಏನಿದ್ದಾರೆ, ಅವರು ಹತ್ತರಿಗೆಯಲ್ಲಿ ಗಲಾಟೆ ಆಗ್ತಾ ಇದ್ದಂತೆ ವೇದಿಕೆಯನ್ನು ಬಿಟ್ಟು ಹತ್ತರಿಗೆ ಗ್ರಾಮಕ್ಕೆ ಬಂದಿದ್ರು. ಅಲ್ಲಿ ಎಲ್ಲವನ್ನು ಸರಿಪಡಿಸಿ ಇನ್ನೂ ಕೂಡ ವೇದಿಕೆಯನ್ನು ಅವರು ತಲುಪಿಲ್ಲ. ಸೊ ಅಲ್ಲಿ ತಲುಪಿ ಆದಮೇಲೆ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾತಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಆದರೆ ಇಲ್ಲಿ ಅವರು ಕೂಡ ಒಂದು ಸ್ಪಷ್ಟವಾಗಿ ಹೇಳ್ತಿದ್ರಂಥದ್ದು ಏನಂದರೆ, 9 ದಿನದ ಹೋರಾಟಕ್ಕೆ ಈಗ ಸರ್ಕಾರ ಮಾಡಿದಿದೆ, ಒಂದು ಹಂತದಲ್ಲಿ ನಮಗೂ ಕೂಡ ಜಯ ಸಿಕ್ಕಿದೆ. 300 ರೂಪಾಯಿ ಈ ವರ್ಷ ಪ್ರತಿ ಟನ್ಗೆ ಏರಿಕೆ ಆಗಿದೆ. 1,000 ಟನ್ ಬೆಳೆಯುವಂತಹ ರೈತ, ಕಬ್ಬು ಬೆಳೆಯುವಂಥ ರೈತ ಈ ಸಾರಿ 3 ಲಕ್ಷ ರೂಪಾಯಿ ಆತನಿಗೆ ಲಾಭ ತಂದು ಕೊಡ್ತಾ ಇದ್ದೇವೆ. ಹೀಗಾಗಿ ಜನರು ಒಪ್ಪಿದ್ದೆ ಆದರೆ, ಹೋರಾಟಗಾರರು ಇನ್ನುಳಿದ ಎಲ್ಲ ಹೋರಾಟಗಾರರು ಒಪ್ಪಿದ್ದೆ ಆದರೆ ನಾವು ಕೂಡ ಇದನ್ನ ಸ್ವಾಗತ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರ ಜೊತೆಗೆ ಸಕ್ಕರೆ ಸಚಿವರು ಸ್ಥಳಕ್ಕೆ ಬರಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡಿರುವಂಥದ್ದು. ಆದರೆ ಇನ್ನೊಂದು ಮಾಹಿತಿ ಪ್ರಕಾರ, ಜಿಲ್ಲಾಧಿಕಾರಿಗಳು ಮತ್ತು SP ಅವರ ಮಾಹಿತಿ ಪ್ರಕಾರ ಈಗಾಗಲೇ CM ಅವರೇ ಖುದ್ದು ಈ ಒಂದು 3,300 ರೂಪಾಯಿ ಅನೌನ್ಸ್ ಮಾಡಿರುವಂಥ ಕಾರಣಕ್ಕಾಗಿ ಸ್ಥಳಕ್ಕೆ ಯಾರೂ ಬರುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾರೆ. ಮತ್ತು ಅದನ್ನು ಕನ್ವಿನ್ಸ್ ಮಾಡಿ ಇವತ್ತು ರಾತ್ರಿಯೇ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳೋಕ್ಕೂ ಕೂಡ ಸೂಚನೆ ಕೊಡುವಂಥ, ಅವ್ರ ಹತ್ರ ಮನವಿ ಕೂಡ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಬಹುತೇಕ ರೈತರಲ್ಲೂ ಕೂಡ ಮಂದಹಾಸ ಮೂಡಿದೆ. ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ, ಸ್ಥಳದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ, ಗುಲಾಲನ್ನು ಹಚ್ಕೊಂಡು ಈ ಒಂದು ಹೋರಾಟಕ್ಕೆ ಸಂದ ಜಯ ಅನ್ನುವಂತಹ ಒಂದು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ರೈತ ಪರ ಘೋಷಣೆಗಳನ್ನು ಕೂಡ ಕೂಗುವಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ 9 ದಿನಗಳ ಕಾಲ ಬೆಳಗಾವಿ ಜಿಲ್ಲೆಯಲ್ಲಿ ಬರೀ ಗುರ್ಲಾಪುರ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಾದ್ಯಂತ 16 ಕಡೆಗಳಲ್ಲಿ ರಾಜ್ಯ ಮಟ್ಟದ ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸೊ ಆ ಪ್ರತಿಭಟನೆ ಹೋರಾಟದಕ್ಕೆ ಇವತ್ತು ಸರ್ಕಾರ ಮಣಿದಿದೆ ಅನ್ನೋದಕ್ಕಿಂತ ಅವರಿಗೆ ಪ್ರತಿಫಲ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಸಹದೇವ್ ಎಲ್ಲ ಮಾಹಿತಿಗಾಗಿ.